ಮುಳುಗಿದ ಸೂರ್ಯ ಮತ್ತೆ ಹುಟ್ಟುವುದು ಎಷ್ಟು ಸತ್ಯವೋ, ಮೋಸಕ್ಕೆ ಸೋತವರು ಮತ್ತೆ ಗೆಲ್ಲುವುದು ಕೂಡ ಅಷ್ಟೇ ಸತ್ಯ. ಗೌರವ ಕೊಟ್ಟು ಮಾತನಾಡುತ್ತಾರೆ ಎಂದ ಮಾತ್ರಕ್ಕೆ ಅವರುಗಳು ಹೇಡಿಗಳು ಅಲ್ಲ. ಕೆಟ್ಟವರ ಕೆಟ್ಟತನದ ಮಾತುಗಳಿಂದ ಅಲ್ಪ ಸ್ವಲ್ಪ ನಾಶವಾಗಬಹುದು. ಕೆಲವರ ಮೌನದ ಹಿಂದೆ ಮಹಾವಿನಾಶದ ಕಾದಿರುತ್ತದೆ. ನೆನಪಿರಲಿ, ಇತರರ ಏಳಿಗೆಯನ್ನು ಕಂಡು ಅಸೂಯೆಯನ್ನು ಪಡಬೇಡ. ಇವುಗಳಿಂದ ನೋವುಗಳೇ ಹೊರತು ಸಂತೋಷ ಎಂದಿಗೂ ಕೂಡ ಸಿಗುವುದಿಲ್ಲ. ಸಾಧ್ಯವಾದರೆ ಪ್ರೀತಿ ಹಂಚು. ಅದರ 2ರಷ್ಟು ನಿನಗೆ ಸುಖ, ಶಾಂತಿ ಮತ್ತು ನೆಮ್ಮದಿ ಸಿಗುತ್ತದೆ. ನಮ್ಮಿಂದ ಲಾಭವಿದೆ ಎಂದಾದರೆ ಶತ್ರು ಕೂಡ ಮಿತ್ರನಾಗುತ್ತಾನೆ. ಅದೇ ನಮ್ಮಿಂದ ನಷ್ಟವಾಗುತ್ತದೆ ಅಂತ ಗೊತ್ತಾದರೆ ಮಿತ್ರನು ಕೂಡ ಶತ್ರುವಾಗುತ್ತಾನೆ. ಕೇಳದೆ ಹೇಳಬೇಡ, ಕರೆಯದೆ ಹೋಗಬೇಡ, ಕಷ್ಟ ಬಂದರೆ ಕಣ್ಣೀರು ಹಾಕಬೇಡ, ನಂಬಿಕೆ ದ್ರೋಹಿಗಳ ಸಂಗ ಎಂದಿಗೂ ಕೂಡ ಮಾಡಬೇಡ, ಬೆಲೆ ಇಲ್ಲದ ಕಡೆ ನಿಮ್ಮ ಕಾಲನ್ನು ಕೂಡ ಇಡಬೇಡಿ. ಊಸರವಳ್ಳಿಯಂತಹ ಬುದ್ಧಿಯ ಪಾಪಿಗಳನ್ನು ಎಂದಿಗೂ ಕೂಡ ನಂಬಬೇಡಿ. ಇದೆಲ್ಲ ಆಗುವುದು ನೊಂದವರ ಬಾಳಲ್ಲಿ. ಎಚ್ಚರವಾಗಿರಿ. ಯಾವ ವ್ಯಕ್ತಿ ಸುಖ ಮತ್ತು ದುಃಖ ಎರಡರಲ್ಲೂ ವಿಚಲಿತನಾಗಿರುವುದಿಲ್ಲವೋ ಹಾಗೂ 2ರಲ್ಲೂ ಸಮಭಾವನಾಗಿರುವನೋ ಅಂತಹ ವ್ಯಕ್ತಿ ಮುಕ್ತಿಗೆ ಅರ್ಹ. ಮನುಷ್ಯನ ನಿಜವಾದ ಸಂಪತ್ತು ಅವನ ಹಣ, ಬಂಗಾರ ಅಥವಾ ಬಂಗಲೆ ಅಲ್ಲ. ಅವನ ಸಂಪತ್ತು ಅಂದರೆ ಅವನ ನಗುತ್ತಿರುವಂತಹ ಕುಟುಂಬ ಮತ್ತು ಸಂತೃಪ್ತ ಮನಸ್ಸು. ಲೋಪದೋಷಗಳನ್ನು ಹುಡುಕುತ್ತಿದ್ದರೆ ತಪ್ಪು ತಡೆಗಳು ಹೆಚ್ಚಾಗಬಹುದು. ಒಳ್ಳೆಯದರ ಬಗ್ಗೆ ಚಿಂತಿಸಿ, ಒಳ್ಳೆಯದೇ ಆಗುತ್ತದೆ. ಭಯವನ್ನು ಒಮ್ಮೆಯೂ ಎದುರಿಸಲಾಗದೆ ಹೋದರೆ ಜೀವನವಿಡೀ ಓಡುತ್ತಲೇ ಇರಬೇಕಾಗುತ್ತದೆ. ವಾದ ಆ ಸಂದರ್ಭಗಳಲ್ಲಿ ಗೆಲ್ಲುತ್ತವೆ, ವ್ಯಕ್ತಿತ್ವವನ್ನು ಕಳೆದುಕೊಳ್ಳುತ್ತವೆ. ತಾಳ್ಮೆ ಆ ಒಂದು ಸಂದರ್ಭಗಳಲ್ಲಿ ಸೋತರೂ ಕೂಡ ವ್ಯಕ್ತಿತ್ವವನ್ನು ಗೆಲ್ಲಿಸುತ್ತದೆ. ಕಾಲುಗಳನ್ನು ಒದ್ದೆ ಮಾಡಿಕೊಳ್ಳದೆ ಸಮುದ್ರವನ್ನು ದಾಟಬಹುದು, ಆದರೆ ಕಣ್ಣೀರನ್ನು ಒದ್ದೆ ಮಾಡಿಕೊಳ್ಳದೆ ಜೀವನವನ್ನು ಸಾಗಿಸಲು ಸಾಧ್ಯವೇ ಇಲ್ಲ. ಜ್ಞಾನಿಯನ್ನು ಹಿಂಸಿಸಬೇಡ, ಸಿರಿವಂತನ ಹಿಂಬಾಲಿಸಬೇಡ, ಬಡತನ ಬಂದಾಗ ಅಂಜಬೇಡ. ಜ್ಞಾನ ಹೊಂದಿದ್ದರೆ ಜಯ ನಿನ್ನದೇ. ಏನೋ ಒಂದು ಆಗಿದೆ ಅಂದರೆ ಅದಕ್ಕೆ ಏನೋ ಒಂದು ಕಾರಣ ಇದ್ದೇ ಇರುತ್ತದೆ. ಆಗುವುದೆಲ್ಲ ಒಳ್ಳೆಯದಕ್ಕೆ. ಯಾವುದು ನಿನ್ನ ಭಾಗ್ಯದಲ್ಲಿ ಇದೆಯೋ ಅದು ನಿನಗೆ ಸಿಕ್ಕೇ ಸಿಗುತ್ತದೆ. ಯಾವುದು ನಿನ್ನದಲ್ಲವೋ ಅದು ನೀವೆಷ್ಟೇ ಪ್ರಯತ್ನಿಸಿದರೂ ಕೂಡ ಸಿಗಲಾರದು. ಚಿಂತೆ ಬಿಡು. ಜೀವನದಲ್ಲಿ ಬರುವುದೆಲ್ಲವನ್ನ ಬಂದಂತೆ ಸ್ವೀಕರಿಸು. ಭಯಪಟ್ಟು ಕುಳಿತುಕೊಂಡರೆ ಬದುಕುವುದು ಅಸಾಧ್ಯ. ತಪ್ಪೋ ಸರಿಯೋ ಹೆಜ್ಜೆಯನ್ನು ಹಾಕಿ ನೋಡು. ಗೆದ್ದರೆ ಮುಂದಕ್ಕೆ ನಡೆಯುತ್ತದೆ, ಸೋತರೆ ಮುಂದೆ ಹೇಗೆ ನಡೆಯಬೇಕು ಎನ್ನುವುದನ್ನು ಕಲಿಸುತ್ತದೆ. ಜನಿಸಿದಾಗ ಎತ್ತಿಕೊಳ್ಳಬೇಕು, ನಿನ್ನ ಮರಣ ಹೊಂದಿದಾಗಲೂ ಕೂಡ ಎತ್ತಿಕೊಳ್ಳಬೇಕು. ನಿನ್ನ ಮಧ್ಯೆ ಸ್ವಲ್ಪ ನಡೆದಾಡುತ್ತೀಯಾ ಎನ್ನುವ ಕಾರಣಕ್ಕೆ ಅಹಂಕಾರ ಏಕೆ ಮಾನವ? ಸತ್ಯ ಅಸತ್ಯದ ವಿರುದ್ಧ ಹೋರಾಟ ನಡೆದಾಗಲೆಲ್ಲ ಸತ್ಯ ಒಂಟಿಯಾಗಿಯೇ ನಿಲ್ಲುತ್ತದೆ. ಯಾಕೆಂದರೆ ಅಸತ್ಯದ ಜೊತೆ ಮೂರ್ಖರ ಗುಂಪು ಇರುತ್ತದೆ. ಹೀಗಿದ್ದರೂ ಸತ್ಯವು ಯಾವಾಗಲೂ ಅಸತ್ಯದ ಜೊತೆ ಜಯವನ್ನು ಸಾಧಿಸುತ್ತದೆ. ತನ್ನೊಳಗೆ ತಾನು ಇಳಿಯುವುದೇ ಧ್ಯಾನ, ತನ್ನನ್ನು ತಾನು ತಿಳಿಯುವುದೇ ಜ್ಞಾನ. ತಿಳುವಳಿಕೆಗಿಂತ ನಡವಳಿಕೆ ಉತ್ತಮ. ಕೆಲವೊಮ್ಮೆ ತಿಳುವಳಿಕೆ ಸೋಲಬಹುದು, ಆದರೆ ನಡವಳಿಕೆ ಎಂದೂ ಕೂಡ ಸೋಲುವುದಿಲ್ಲ. ಒಮ್ಮೆ ಕ್ಷಮಿಸಿಬಿಡು, ಮತ್ತೊಮ್ಮೆ ಕ್ಷಮಿಸಿಬಿಡು, ಮತ್ತೊಮ್ಮೆ ಅದು ಮರುಕಳಿಸಿದರೆ ನಿನಗೆ ಆಗುತ್ತಿರುವಂತಹ ಮೋಸವೆಂದು ದೂರ ಸರಿದು ಬಿಡು. ಸ್ವರ್ಗದ ಕನಸನ್ನು ಬಿಟ್ಟು ಬಿಡು, ನರಕದ ಭಯವನ್ನು ಬಿಟ್ಟು ಬಿಡು. ಯಾರಿಗೆ ಗೊತ್ತು ಯಾವುದು ಪಾಪ ಯಾವುದು ಪುಣ್ಯವೆಂದು? ಆದರೆ ಇಷ್ಟನ್ನೇ ನೆನಪು ಇಟ್ಟಿಕೋ. ಯಾರ ಮನಸ್ಸನ್ನು ನೋಯಿಸಬೇಡ, ಸ್ವಾರ್ಥಕ್ಕಾಗಿ ಯಾರಿಗೂ ಕಣ್ಣೀರು ಹಾಕಿಸಬೇಡ. ಉಳಿದಿದ್ದೆಲ್ಲವನ್ನು ಭಗವಂತನಿಗೆ ಬಿಡು. ಇಲ್ಲಿ ಸಂಬಂಧ ದೊಡ್ಡದಲ್ಲ, ಪದವಿಯೂ ಕೂಡ ದೊಡ್ಡದಲ್ಲ, ಹಣ ಇದ್ದವನು ದೊಡ್ಡವನಲ್ಲ. ಯಾರು ಕಷ್ಟದ ಸಮಸ್ಯೆಯಲ್ಲಿ ಮನುಷ್ಯತ್ವ ದೊಡ್ಡದು ಎಂದು ಹೆಗಲಿಗೆ ಹೆಗಲು ಕೊಡುವನೋ ಅವನೇ ದೊಡ್ಡವನು. ಒಂಟಿಯಾದೆ ಎಂದು ಕೊರಗಬೇಡ. ಸೂರ್ಯನೂ ಒಂಟಿ, ಚಂದ್ರನೂ ಒಂಟಿ, ಆದರೆ ಜಗಕ್ಕೆ ಬೆಳಕು ನೀಡುತ್ತಿಲ್ಲವೇ?
ಒಂಟಿಯಾದಾಗಲೇ ನೀನು ಏನು ಎನ್ನುವುದು ನಿನಗೆ ಅರ್ಥವಾಗುವುದು. ನಿನ್ನ ಸಾಮರ್ಥ್ಯ ಎಷ್ಟು ಎಂದು ತಿಳಿಯಲು ಸೂರ್ಯ ಚಂದ್ರನಂತೆ ನೀನು ಜಗತ್ತಿಗೆ ಬೆಳಕನ್ನು ನೀಡುವಂತಹ ಅವಶ್ಯಕತೆ ಇಲ್ಲ. ನಿನ್ನ ಬದುಕಿಗೆ ನೀನು ಬೆಳಕಾಗು ಸಾಕು. ಆಗ ನಿನ್ನ ಬದುಕು ಧನ್ಯವಾಗುತ್ತದೆ. ಧರ್ಮದ ಸರಳ ವಿವರಣೆ ಎಂದರೆ ನಿಮ್ಮಿಂದಾಗಿ ಬೇರೆ ಯಾವುದೇ ಆತ್ಮಕ್ಕೆ ದುಃಖಿಸಬಾರದು. ಅದೇ ನಿಜವಾದ ಧರ್ಮ. ನೇರವಾಗಿ ಮಾತನಾಡುವನೇ ಈ ಪ್ರಪಂಚದಲ್ಲಿ ಎಲ್ಲರಿಗೂ ಕೂಡ ತುಂಬ ದೂರ, ಆದರೆ ಅವನೇ ದೇವರಿಗೆ ತುಂಬ ಹತ್ತಿರ. ಮಕ್ಕಳಿಗೆ ಸರಿಯಾದ ಸಮಯಕ್ಕೆ ಊಟ ನೀಡದಿದ್ದರೆ ಸ್ವಲ್ಪ ಸಮಯ ಅಳಬಹುದು, ಆದರೆ ಸರಿಯಾದ ಸಮಯಕ್ಕೆ ಸಂಸ್ಕಾರವನ್ನು ನೀಡದಿದ್ದರೆ ಜೀವನ ಪೂರ್ತಿ ಅಳುತ್ತಾರೆ. ಸಂಬಂಧ ಗಟ್ಟಿಯಾಗಿ ಇಟ್ಟುಕೊಳ್ಳಬೇಕೆಂದರೆ ಕೆಲವೊಮ್ಮೆ ಕುರುಡ, ಕೆಲವೊಮ್ಮೆ ಕಿವುಡ, ಇನ್ನು ಕೆಲವೊಮ್ಮೆ ಮೂಗ ಆಗಿರುವುದು ಕಲಿಯಬೇಕಾಗುತ್ತದೆ. ಯಾವ ವ್ಯಕ್ತಿ ತನ್ನ ಮನಸ್ಸಿನಲ್ಲಿರುವ ಎಲ್ಲ ಆಶೆ ಆಕಾಂಕ್ಷೆಗಳನ್ನು ತ್ಯಜಿಸಿ ಬಿಡುವನೋ ಆಗ ತನ್ನಲ್ಲಿಯೇ ಸಂತುಷ್ಟರಾಗಿ ಸ್ಥಿರಬುದ್ಧಿ ಉಳ್ಳವರೆಂದು ಕರೆಯಲ್ಪಡುತ್ತಾರೆ. ಯಶಸ್ವಿ ವ್ಯಕ್ತಿಗಳು ಇಂತಹ ಸ್ಥಿರತೆಯನ್ನು ಹೊಂದಿರುತ್ತಾರೆ. ಯಾರು ನಿನಗೆ ಬೆಲೆ ಕೊಡುತ್ತಿಲ್ಲವೆಂದು ತಿಳಿಯಿರಿ. ಜೀವನದ 5 ಕಟು ಸತ್ಯಗಳು. ನಿಮ್ಮ ದುಃಖವನ್ನು ಮರೆಮಾಡಿ ಯಾರೂ ಕಾಳಜಿ ವಹಿಸುವುದಿಲ್ಲ. ಖಾಸಗಿಯಾಗಿರಿ. ಎಲ್ಲರೂ ನಿಮಗೆ ಒಳ್ಳೆಯದನ್ನು ಬಯಸುವುದಿಲ್ಲ. ಶಾಂತವಾಗಿರಿ. ಯಾವುದು ಕೂಡ ಶಾಶ್ವತವಲ್ಲ. ಏಕಾಂಗಿಯಾಗಿ ಇರಿ. ಎಲ್ಲರೂ ಶಾಶ್ವತವಾಗಿ ಉಳಿಯುವುದಿಲ್ಲ. ಸಮಯದ ಮೌಲ್ಯ ಮಾಡಿ, ಅದು ಎಂದಿಗೂ ಕೂಡ ಹಿಂತಿರುಗುವುದಿಲ್ಲ. ಪರಮಾತ್ಮನ ನೆನಪಿನಿಂದ ಯೋಚಿಸುವುದು, ಮಾತನಾಡುವುದು, ಪ್ರತಿ ಕಾರ್ಯವನ್ನು ಮಾಡುವುದರ ಅಭ್ಯಾಸದಿಂದ ನಾವು ಕರ್ಮಯೋಗಿಗಳಾಗುತ್ತೇವೆ. ದಾರಿ ಕಾಣುತ್ತಿಲ್ಲವೆಂದು ದೇವರನ್ನು ದೂರಬೇಡ. ಸ್ವಲ್ಪ ತಾಳ್ಮೆ ಇರಲಿ. ದೇವರು ನಿನಗೊಂದು ಹೊಸದೊಂದು ದಾರಿಯನ್ನೇ ಸೃಷ್ಟಿಸುತ್ತಿರಬಹುದು. ಪ್ರೀತಿ ಎಷ್ಟು ಆಳವಾಗಿ ಮತ್ತು ಸತ್ಯವಾಗಿ ಇರುತ್ತದೆಯೋ ಅಷ್ಟೇ ಆಳವಾಗಿ ನೋವು ಕೂಡ ಸಿಗುತ್ತದೆ. ನಿಜವಾದ ಪ್ರೀತಿ ಯಾವಾಗಲೂ ಕೂಡ ಅಂತ್ಯವಾಗುವುದಿಲ್ಲ, ಆದರೆ ಸಮಯದೊಂದಿಗೆ ಮೌನವಾಗಿ ಬಿಡುತ್ತದೆ ಅಷ್ಟೇ. ಯಾವ ಸಂಬಂಧಗಳು ನಿಜವಾಗಿಯೂ ಆಳವಾಗಿರುತ್ತದೆಯೋ ಅವು ತೋರಿಕೆಯ ನಾಟಕವನ್ನು ಮಾಡುವುದಿಲ್ಲ. ಎಲ್ಲಿ ತೋರಿಕೆಯ ಆಡಂಬರವಿರುತ್ತದೆಯೋ ಅಲ್ಲಿಯ ಸಂಬಂಧಗಳು ತುಂಬ ಮೌಲ್ಯವಾಗಿರುತ್ತದೆ. ಈಗಿನ ಕಾಲದಲ್ಲಿ ಪ್ರೀತಿಯ ಕೊರಗು ಏನೆಂದರೆ ಯಾರು ಎಷ್ಟು ಸುಳ್ಳು ಹೇಳುತ್ತಾರೋ ಅವರನ್ನು ಎಲ್ಲರೂ ಇಷ್ಟಪಡುತ್ತಾರೆ. ಪ್ರಾಮಾಣಿಕರಾದವರು ಸಿಕ್ಕವರ ಜೊತೆ ಗೆಳೆತನವನ್ನು ಮಾಡುವುದಿಲ್ಲ. ಯಾರಾದರೂ ನಿಮ್ಮೊಂದಿಗೆ ತುಂಬ ಕೋಪದಿಂದ ಮಾತನಾಡುತ್ತಿದ್ದರೆ ಅವರನ್ನು ಸ್ವಲ್ಪ ಲಕ್ಷ್ಯವಿಟ್ಟು ಕೇಳಿ. ಯಾಕೆಂದರೆ ಕೋಪದಲ್ಲಿ ಅವರು ಸತ್ಯವನ್ನೇ ಹೇಳುತ್ತಿರುತ್ತಾರೆ. ಕೆಲವು ಮಾತು ಮತ್ತು ನೆನಪುಗಳು ನಿದ್ದೆಯನ್ನು ಕಸಿದುಕೊಂಡು ಹೋಗುತ್ತವೆ. ಕೆಟ್ಟ ಸಮಯ ಎಂತಹ ತಿಚೋರಿ ಎಂದರೆ ಅಲ್ಲಿ ವಿಫಲತೆಯ ಆಯುಧಗಳು ದೊರೆಯುತ್ತದೆ. ಬೇರೆಯವರನ್ನ ನಿಯಂತ್ರಣದಲ್ಲಿ ಇಡುವುದು ದೊಡ್ಡ ಕೆಲಸವಲ್ಲ, ನಿಮ್ಮನ್ನು ನೀವು ನಿಯಂತ್ರಣದಲ್ಲಿ ಇಡುವುದು ದೊಡ್ಡ ಕೆಲಸ. ತುಂಬ ದಿನದಿಂದ ಒಬ್ಬ ನಿರೀಕ್ಷೆಯಲ್ಲಿರಬಹುದು, ನಡೆಯುತ್ತದೆ, ಆದರೆ ಆ ನಿರೀಕ್ಷೆ ಒಂದೇ ಕಡೆಯಿಂದ ಇದ್ದರೆ ತುಂಬ ನೋವು ಕೊಡುತ್ತದೆ. ಒಂದು ವೇಳೆ ನಿಮ್ಮ ಭವಿಷ್ಯ ಮಸುಕಾಗಿ ಕಾಣುತ್ತಿದ್ದರೆ ನಿಮ್ಮ ಧ್ಯಾನವನ್ನು ವರ್ತಮಾನದ ಕಡೆಗೆ ಕೇಂದ್ರೀಕರಿಸಬೇಕಾಗುತ್ತದೆ. ಕೆಟ್ಟ ಸಮಯ ಬಂದಾಗಲೂ ಅವರಿಂದ ತುಂಬ ಉಪಯೋಗವಾಗುತ್ತದೆ. ನಮ್ಮ ಜೀವನದಿಂದ ನಿಷ್ಪ್ರಯೋಜಕ ಜನರನ್ನು ಹೊರಗೆ ಹಾಕಿಬಿಡುತ್ತದೆ. ನಾವಾಗಿರಲು ನಾವು ಮಾಡುವ ಯೋಚನೆಗಳೇ ಕಾರಣ. ಅದರಿಂದ ನಾವು ಹೇಗೆ ಯೋಚನೆ ಮಾಡುತ್ತೇವೆ ಎನ್ನುವುದರ ಬಗ್ಗೆ ಕಾಳಜಿ ಇರಲಿ. ಈ ಸಂಬಂಧಗಳ ಸಂತೆಯಲ್ಲಿ ಹೃದಯದಿಂದ ನಿಷ್ಕಲ್ಮಶವಾಗಿರುವವರೇ ಒಂಟಿಯಾಗಿ ಬಿಡುತ್ತಾರೆ. ಅವರು ನಮ್ಮ ಸ್ವಾರ್ಥಕ್ಕಾಗಿ ನಮ್ಮನ್ನು ಬಳಸಿಕೊಳ್ಳುತ್ತಾ ಹೋಗುವರು. ನಾವು ಅದನ್ನೇ ಪ್ರೀತಿ ಎಂದು ತಿಳಿದುಕೊಳ್ಳುತ್ತೇವೆ. ಕಷ್ಟದ ಸಮಯದಲ್ಲಿ ನಮ್ಮ ಕೈ ಬಿಡುವ ಜನರು ಯಾವುದೇ ಸಂಬಂಧಗಳು ಶಾಶ್ವತವಲ್ಲ ಎಂಬುದನ್ನು ನೆನಪಿಸಿಬಿಡುತ್ತಾರೆ. ನೀವು ತಪ್ಪುಗಳನ್ನು ಕ್ಷಮಿಸಿ, ಆದರೆ ನಿಂದಿಸಬೇಡಿ. ಯಾರಿಗೆ ತಮ್ಮ ತಪ್ಪಿನ ಅರಿವೇ ಇರುವುದಿಲ್ಲವೋ ಅಂಥವರಿಂದ ದೂರ ಇರಿ. ಪ್ರೀತಿ ಹೆಸರನ್ನು ಹೇಳಿದರೆ ಹೃದಯದ ಬಡಿತ ಹೆಚ್ಚಾದರೆ
ತಿಳಿದುಕೊಳ್ಳಿ. ಅಲ್ಲಿ ಆಳವಾದ ಪ್ರೀತಿ ಇದೆ ಎಂದರ್ಥ. ನಿಮ್ಮನ್ನು ಗೌರವಿಸುವವರೊಂದಿಗೆ ಮಾತನಾಡಿ. ಯಾರು ನಿಮ್ಮನ್ನು ನಿರ್ಲಕ್ಷಿಸುತ್ತಾರೆಯೋ ಅವರೊಂದಿಗೆ ಮಾತನಾಡಬೇಡಿ. ಗಮನ ಹರಿಸುವುದಾದರೆ ನಿಮ್ಮ ಒಳ್ಳೆಯ ಭವಿಷ್ಯ ಮತ್ತು ಕೆರಿಯರ್ನ ಬಗ್ಗೆ ಯೋಚನೆ ಮಾಡಿ. ತಮ್ಮ ಬಣ್ಣವನ್ನೇ ಬದಲಾಯಿಸುವ ತುಂಬ ಜನರಿದ್ದಾರೆ. ಜನರ ಮಾತುಗಳಿಂದ ಬೇಜಾರು ಮಾಡಿಕೊಳ್ಳಬೇಡಿ. ಜನ ಮಾತನಾಡಿ ಹೋಗಿಬಿಡುತ್ತಾರೆ. ಯಾವಾಗ ಪರಿಸ್ಥಿತಿ ಬದಲಾಗುತ್ತದೆಯೋ ಆಗ ಜನರು ಮಾತನಾಡುವ ಧಾಟಿಯೇ ಬದಲಾಯಿಸುತ್ತಾರೆ. ಈಗ ನೀವು ಕೆಟ್ಟ ಪರಿಸ್ಥಿತಿಯಿಂದ ಸಾಗುತ್ತಿದ್ದರೆ ಸಾಗುತ್ತಲೇ ಇರಿ. ಆಗ ಕೆಟ್ಟ ಪರಿಸ್ಥಿತಿ ತಾನಾಗಿಯೇ ಹಿಂದೆ ಸರಿದು ಹೋಗುತ್ತದೆ. ಎಲ್ಲಿಯವರೆಗೆ ಅವರ ಸ್ವಾರ್ಥ ಇರುತ್ತದೆಯೋ ಅಲ್ಲಿಯವರೆಗೆ ನೀವು ತುಂಬ ಒಳ್ಳೆಯ ವ್ಯಕ್ತಿಯಾಗಿರಿ. ಯಾವಾಗ ನಾವು ಒಬ್ಬರ ಮೋಹದಲ್ಲಿ ಬೀಳುತ್ತೇವೆಯೋ ನಮಗೆ ಅವರ ಕೆಟ್ಟ ಗುಣಗಳು ಕಾಣಿಸುವುದಿಲ್ಲ. ಯಾವಾಗ ಒಬ್ಬರನ್ನು ದ್ವೇಷಿಸುತ್ತೇವೆಯೋ ಆಗ ಅವರ ಒಳ್ಳೆಯ ಗುಣಗಳು ಕಾಣಿಸುವುದಿಲ್ಲ. ಗೌರವ ಮತ್ತು ಸಮಯ ಹಾಗೂ ಸ್ಥಿತಿ ನೋಡಿ ಕೊಡಲಾಗುತ್ತದೆಯೇ ಹೊರತು ನಮ್ಮನ್ನು ನೋಡಿ ಅಲ್ಲ. ನಾಟಕದ ಸಂಬಂಧಗಳಿಗಿಂತ ಒಂಟಿತನ ಎಷ್ಟೋ ಒಳ್ಳೆಯದು ಎನಿಸುತ್ತದೆ. ಯಾರ ಮೇಲೂ ತುಂಬ ಅವಲಂಬಿತವರಾಗಬೇಡಿ. ಇಲ್ಲ ಅಂದರೆ ನೀವು ಆ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲ ಎಂಬ ಪರಿಸ್ಥಿತಿಯಲ್ಲಿ ಸಾಗುತ್ತೀರಿ. ನಿರೀಕ್ಷೆಗಳು ನೋವು ಕೊಡುತ್ತವೆ. ಆದರೂ ಏನೋ ಗೊತ್ತಿಲ್ಲ, ಜನರಿಂದ ನಿರೀಕ್ಷೆಯನ್ನೇ ಮಾಡುತ್ತಾ ಇರುತ್ತೇವೆ. ಎಲ್ಲಿ ನಮಗೆ ಮನಸ್ಸಿಲ್ಲವೋ ಅಲ್ಲಿ ಒತ್ತಾಯಪೂರ್ವಕವಾಗಿ ಮಾತನಾಡಲು ನಮಗೆ ಇಷ್ಟವಿಲ್ಲ ಅಷ್ಟೇ. ಆದರೆ ನಾವು ಅಹಂಕಾರಿಯಾಗಿ ಮಾತ್ರವಲ್ಲ, ಕಾಳಜಿ ಮಾಡದೇ ಇರುವುದೇ ಒಳ್ಳೆಯದು ಎನಿಸುತ್ತದೆ. ಯಾಕೆಂದರೆ ನಮ್ಮನ್ನು ತುಂಬ ಚೀಪಾಗಿ ನೋಡುತ್ತಾರೆ. ಒಳ್ಳೆಯದನ್ನು ಯೋಚಿಸಿದರೆ ಒಳ್ಳೆಯದೇ ಆಗುತ್ತದೆ, ಕೆಟ್ಟದ್ದನ್ನು ಯೋಚಿಸಿದರೆ ಕೆಟ್ಟದ್ದೇ ಆಗುತ್ತದೆ. ಇಡೀ ದಿನ ನೀವು ಏನು ಯೋಚಿಸುತ್ತೀರೋ ನೀವು ಅದೇ ಆಗುತ್ತೀರಿ. ಆದ್ದರಿಂದ ಯಾವಾಗಲೂ ಒಳ್ಳೆಯದನ್ನು ಯೋಚಿಸಿ. ಹವ್ಯಾಸವಿದ್ದರೆ ಸಾಲದು, ಆ ಹವ್ಯಾಸವನ್ನು ಹೇಗೆ ಬಳಸಿಕೊಳ್ಳಬೇಕು ಎನ್ನುವಂತಹ ಕಲೆ ಗೊತ್ತಿರಬೇಕು. ಆಗಲೇ ನಿಮಗೆ ಯಶಸ್ಸು ಸಿಗುವುದು. ಬೇರೆಯವರು ನಮ್ಮನ್ನು ಗುರುತಿಸಲಿಲ್ಲವೆನ್ನುವುದು ಸೋಲಲ್ಲ. ನಮ್ಮನ್ನು ನಾವು ಗುರುತಿಸಲಿಲ್ಲ ಎಂದಾದರೆ ಅದು ನಮ್ಮ ಸೋಲು. ಕೆಲವೊಮ್ಮೆ ಸೇಡು ತೀರಿಸಿಕೊಳ್ಳುವುದಕ್ಕಿಂತ ನಮ್ಮನ್ನು ನಾವು ಬದಲಾಯಿಸಿಕೊಳ್ಳುವುದು ಒಳ್ಳೆಯದು. ನಾವು ಜಗತ್ತನ್ನೇ ಮರೆತು ಒಬ್ಬರ ಹಿಂದೆ ಮಾತನಾಡಲು ಪ್ರಯತ್ನಿಸುತ್ತಿರುವಾಗ ಆ ವ್ಯಕ್ತಿಯು ನಮ್ಮನ್ನು ಇಗ್ನೋರ್ ಮಾಡುತ್ತಾರಲ್ಲ, ಅದಕ್ಕಿಂತ ದೊಡ್ಡ ನೋವು ಮತ್ತೊಂದಿಲ್ಲ. ಕಷ್ಟದ ಸಮಯದಲ್ಲಿ ನೀವು ಆರಾಮಾಗಿ ಇದ್ದರೆ ಮುಂದೆ ಅದು ಮತ್ತಷ್ಟು ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ. ಕಡಿಮೆ ಸಂಬಂಧಗಳನ್ನು ಮಾಡಿ, ಆದರೆ ಹೃದಯದಿಂದ ನಿಭಾಯಿಸಿ. ಯಾಕೆಂದರೆ ಜನ ಉತ್ತಮವಾದದ್ದನ್ನೇ ಹುಡುಕುವ ಭರದಲ್ಲಿ ಅತ್ಯುತ್ತಮವಾದದ್ದನ್ನೇ ಕಳೆದುಕೊಳ್ಳುತ್ತಾರೆ. ಕೆಟ್ಟ ಸಮಯದಲ್ಲಿ ಯಾರು ನಿಮ್ಮ ಜೊತೆ ಇರಲು ಬಿಡುತ್ತಾರೆಯೋ ತಿಳಿದುಕೊಂಡು ಬಿಡಿ, ಅವರು ಯಾವತ್ತೂ ಕೂಡ ನಿಮ್ಮವರು ಆಗಿರುವುದಿಲ್ಲವೆಂದು. ಸಂಬಂಧಗಳು ಎಷ್ಟೇ ಬಿಗಡಾಯಿಸಿದರೂ ಸರಿಪಡಿಸಿಕೊಳ್ಳಬೇಕು ಎನ್ನುವಂತಹ ಮನಸ್ಥಿತಿ ಇದ್ದರೆ ಎಲ್ಲವೂ ಕೂಡ ಸರಿ ಹೋಗುತ್ತದೆ. ನೆನಪಿಡಿ, ಯಾರು ನಿಮ್ಮನ್ನು ಅಳಿಸುತ್ತಾರೆಯೋ ಅವರು ನಿಮ್ಮನ್ನು ಒಂದು ದಿನ ಮರೆತು ಬಿಡಬಹುದು. ಎಲ್ಲ ಸಂಬಂಧಗಳಲ್ಲಿ ಜಗಳವೇ ಆಗಬೇಕೆಂದಿಲ್ಲ. ಕೆಲವು ಸಂಬಂಧಗಳು ಸಂತೋಷವಾಗಿರಲು ಅವುಗಳಿಂದ ನಾವು ದೂರವಾಗಬೇಕಾಗುತ್ತದೆ. ಯಾರು ಹೃದಯದಿಂದ ಸತ್ಯವಾಗಿರುತ್ತಾರೆಯೋ ಅವರು ದಿನಾಲೂ ಜಗಳವಾಡಬಹುದು, ಆದರೆ ನಿಮ್ಮನ್ನು ಬಿಟ್ಟು ಮಾತ್ರ ಎಂದಿಗೂ ಹೋಗುವುದಿಲ್ಲ. ನೀವು ಅವರೊಂದಿಗಾದರೂ ತುಂಬ ಸಮಯದಿಂದ ಮಾತನಾಡದಿದ್ದರೂ ಅವರು ನಿಮ್ಮ ಮನಸ್ಸಿನಲ್ಲಿ ಮತ್ತು ನಿಮ್ಮ ಯೋಚನೆಯಲ್ಲಿ ಆಗಾಗ ಬರುತ್ತಾರೆ ಎಂದರೆ ಅದರ ಅರ್ಥ ನೀವು ಅವರನ್ನು ತುಂಬ ಮಿಸ್ ಮಾಡಿಕೊಳ್ಳುತ್ತಿದ್ದೀರಿ ಎಂದರ್ಥ. ನೀವು ಅವರನ್ನು ಹೆಚ್ಚು ಪ್ರೀತಿಸುತ್ತೀರಿ ಎಂದರ್ಥ. ಕಾಯಬೇಕು ಅಷ್ಟೇ. ಕಷ್ಟಗಳಿಗೂ ಸಾವಿದೆ. ಗೆಳೆತನ ಎಂದರೆ ಶ್ರೀಕೃಷ್ಣ ಮತ್ತು ಸುಧಾಮರಂತಿರಬೇಕು. ಒಬ್ಬರು ಏನನ್ನೂ ಕೇಳಲಿಲ್ಲ, ಇನ್ನೊಬ್ಬ ಏನನ್ನೂ ಕೊಟ್ಟು ಹೇಳಲಿಲ್ಲ. ಮನುಷ್ಯನ ಗುಣಗಳು ಎಲ್ಲದಕ್ಕೂ ಕಾರಣ. ಶ್ರೇಷ್ಠ ಗುಣಗಳು ಮನುಷ್ಯನಲ್ಲಿ ದೈವತ್ವಕ್ಕೆ ಕಾರಣವಾದರೆ ಕೆಟ್ಟತನವು ಅಸುರತ್ವಕ್ಕೆ ಕಾರಣವಾಗುತ್ತವೆ. ಅಸುರತನದಿಂದ ದುಃಖವೇ ಪ್ರಾಪ್ತಿಯಾಗುತ್ತವೆ. ನೆನಪಿರಲಿ, ಅವಕಾಶ ಸಿಕ್ಕಿತ್ತು ಅಂತ ಅವಮಾನ ಮಾಡಬೇಡ. ಸಮಯ ಎಲ್ಲರಿಗೂ ಅವಕಾಶವನ್ನು ಮಾಡಿಕೊಡುತ್ತದೆ. ಕೋಪ ಎಲ್ಲರಿಗೂ ತಕ್ಷಣಕ್ಕೆ ಬರುತ್ತದೆ, ಆದರೆ ತಾಳ್ಮೆ ಅನ್ನುವುದು ಬದುಕನ್ನು ಚೆನ್ನಾಗಿ ಅರಿತವನಿಗೆ ಬರುತ್ತದೆ. ನಮ್ಮೊಳಗೆ
ಸಮಾಧಾನ ಇಲ್ಲದಿದ್ದರೆ ಹೊರ ಜಗತ್ತಿಗೆ ಶಾಂತಿ ಹುಡುಕಲು ಸಾಧ್ಯವಿಲ್ಲ. ಯಾರನ್ನ ನೋಯಿಸಲು ಇಷ್ಟವಿರದ ಮನಸ್ಸುಗಳಿಗೆ ಅತಿ ಹೆಚ್ಚು ಕಷ್ಟಗಳು ಬರುತ್ತವೆ. ಖಾರಕ್ಕೂ ಅಹಂಕಾರಕ್ಕೂ ಒಂದೇ ವ್ಯತ್ಯಾಸ. ಖಾರಕ್ಕೆ ನಾವೇ ನೀರನ್ನು ಕುಡಿಯುತ್ತೀವಿ, ಅಹಂಕಾರಕ್ಕೆ ಕಾಲವೇ ನೀರು ಕುಡಿಸುತ್ತದೆ. ಮೌನಕ್ಕಿಂತ ಒಳ್ಳೆಯ ಉತ್ತರವಿಲ್ಲ. ಕ್ಷಮಿಸುವುದಕ್ಕಿಂತ ದೊಡ್ಡ ಶಿಕ್ಷೆ ಇಲ್ಲ. ಮನಸ್ಸಿಗಿಂತ ಒಳ್ಳೆಯ ಸ್ನೇಹಿತನಿಲ್ಲ. ಕೋಪಕ್ಕಿಂತ ದೊಡ್ಡ ಶತ್ರು ಇಲ್ಲ. ತಾಳ್ಮೆಗಿಂತ ಒಳ್ಳೆಯ ಪರಿಹಾರವಿಲ್ಲ. ನೇರವಾಗಿ ಮಾತನಾಡುವವರಿಗೆ ಕೆಟ್ಟವರು ಎಂಬ ಪಟ್ಟ ಕಟ್ಟಿ, ನಾಟಕೀಯವಾಗಿ ಮಾತನಾಡುವವರಿಗೆ ಒಳ್ಳೆಯವರು ಎಂಬ ಪೀಠ. ನೀನು ಯಾವುದೇ ಸೇಡು ತೀರಿಸಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಕೇವಲ ಒಂದು ಹೆಜ್ಜೆ ಹಿಂದೆ ಇಟ್ಟು ಕಾದು ನೋಡು. ನಿನ್ನನ್ನು ನೋವಿನಿಂದ ನರಳುವಂತೆ ಮಾಡಿದವರು ಕ್ರಮೇಣವಾಗಿ ತಮ್ಮನ್ನು ತಾವೇ ನೋವಿನಿಂದ ನರಳಿಸಿಕೊಳ್ಳುತ್ತಾರೆ. ನೀನು ಅದೃಷ್ಟಶಾಲಿಯಾಗಿದ್ದರೆ ಇದನ್ನೆಲ್ಲವನ್ನ ನಿನ್ನ ಕಣ್ಣಾರೆಯೇ ನೋಡುತ್ತೀಯಾ. ಬದಲಾವಣೆ ಹಾದಿಯಲ್ಲಿ ನಡೆದರೆ ಮೊದಲು ನಿಮ್ಮ ವಿರೋಧ ಶುರುವಾಗುವುದೇ ನಿಮ್ಮ ಕುಟುಂಬದಿಂದಲೇ. 100 ಸಾರಿ ಸೋತಿದ್ದರೆ ಏನಂತೆ, 101 ಸಾರಿ ಬಿದ್ದಿದ್ದರೆ ಏನಂತೆ. ಸೋಲು ಗೆಲುವಿನ ಮೆಟ್ಟಲು. ಬಿದ್ದರೆ ಅಲ್ಲವೇ ಮರಳಿ ಏಳುವುದು. ಬೀಳದಿದ್ದವನು ಹೇಗೆ ಏಳಲು ಸಾಧ್ಯ? ದೊಡ್ಡದಾದ ಜೀವನವನ್ನು ನಡೆಸಲು ನಿನಗೆ ನಿನ್ನ ಅನುಮತಿ ಸಾಕು. ಎದುರಾಳಿ ಎಷ್ಟೇ ಒಳ್ಳೆಯ ವ್ಯಕ್ತಿಯಾಗಿದ್ದರೂ ಕೂಡ ಅವನು ಅಧರ್ಮದ ಪಕ್ಷದಲ್ಲಿದ್ದರೆ ಅವನನ್ನು ಸೋಲಿಸಲೇಬೇಕು. ಇಲ್ಲದಿದ್ದರೆ ಅಧರ್ಮ ಸೋಲುತ್ತದೆ. ಇಲ್ಲದಿದ್ದರೆ ಧರ್ಮ ಸೋಲುತ್ತದೆ. ಅಧರ್ಮ ಗೆಲ್ಲುತ್ತದೆ. ಎರಡು ಮನಸ್ಸುಗಳು ಸೇರಲು ಋಣ ಅಂತ ಇರಲೇಬೇಕು. ಎಲ್ಲೋ ಇರುವ ಎರಡು ಆತ್ಮಗಳು ಸೇರಲು ಕಾರಣವಂತೂ ಇದ್ದೇ ಇರುತ್ತದೆ. ಗೆಲುವು ನಮಗಾಗಿ ಅಲ್ಲದಿದ್ದರೂ ನಮ್ಮ ಸೋಲನ್ನು ನೋಡಲು ಕಾಯುತ್ತಿರುವವರಿಗಾಗಿಯೂ ನಾವು ಗೆಲ್ಲಲೇಬೇಕು. ಪ್ರಾಮಾಣಿಕವಾಗಿ ಬದುಕಿದವರಿಗೆ ಯಾವ ಮನುಷ್ಯರು ಸಹಾಯ ಮಾಡದಿದ್ದರೂ ಕೂಡ ದೇವರು ಖಂಡಿತವಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಸಹಾಯವನ್ನು ಮಾಡುತ್ತಾನೆ. ಶುದ್ಧ ಮನಸ್ಸಿನಿಂದ ಬದುಕಿದವರಿಗೆ ಕ್ಷಣಿಕ ಸುಖ ಸಿಗದೆ ಕ್ಷಣ ಕ್ಷಣ ನೋವು ತಿಂದರೂ ಕೂಡ ಕೊನೆಗೆ ಶಾಶ್ವತವಾಗಿರುವಂತಹ ಸಂತೋಷವನ್ನು ಹೊಂದುತ್ತಾರೆ. ದೇವರಿದ್ದಾನೆ, ನಂಬಿಕೆ ಇರಲಿ. ನಿಮ್ಮ ಮನಸ್ಸು ಏನು ಹೇಳುತ್ತದೆಯೋ ಅದನ್ನೇ ಮಾಡಿ. ಸೌಂದರ್ಯ ಇರುವುದು ವ್ಯಕ್ತಿಯ ಕರ್ಮದಲ್ಲಿ, ವಿಚಾರದಲ್ಲಿ, ಮಾತಿನಲ್ಲಿ, ವ್ಯವಹಾರಗಳಲ್ಲಿ, ಸಂಸ್ಕಾರಗಳಲ್ಲಿ ಮತ್ತು ಚಾರಿತ್ರ್ಯದಲ್ಲಿ. ಪ್ರಪಂಚ ಹೇಗಿದೆ ಅಂದರೆ ತನಗಾದರೆ ಮಾತ್ರ ಅದು ನೋವು, ಬೇರೆಯವರಿಗೆ ಆದರೆ ಅದು ಅವರ ಹಣೆಬರಹ. ಬದುಕಿನ ಅನೇಕ ಸಮಸ್ಯೆಗಳಿಗೆ ನಮ್ಮ ಮಾತಿನ ಶೈಲಿಯೇ ಕಾರಣವಾಗುತ್ತದೆ. ನಾವು ಏನು ಹೇಳುತ್ತೇವೆ ಅನ್ನೋದಕ್ಕಿಂತ ಹೇಗೆ ಹೇಳುತ್ತೇವೆ ಅನ್ನುವುದು ಮುಖ್ಯ. ಮನುಷ್ಯನ ಸಮಸ್ಯೆಗಳಿಗೆ ಎರಡು ಮುಖ್ಯ ಕಾರಣಗಳಿವೆ. ಒಂದು, ಅವನ ಅದೃಷ್ಟಕ್ಕಿಂತ ಹೆಚ್ಚಿನದನ್ನು ನಿರೀಕ್ಷಿಸುತ್ತಾನೆ ಮತ್ತು ಎರಡನೆಯದು ಸಮಯಕ್ಕಿಂತ ಮುಂಚಿತವಾಗಿ ಬಯಸುತ್ತಾನೆ. ಜನರು ಮೇಲಿರುವಂತಹ ಭಯವನ್ನು ಬಿಟ್ಟು ಬಿಡು. ಗೌರವ ತಂದುಕೊಡುವುದು ಭಗವಂತ, ಜನರಲ್ಲ. ಮೌನವಾಗಿದ್ದೇವೆ ಎಂದರೆ ತಪ್ಪು ಮಾಡಿದ್ದೇವೆ ಎಂದಲ್ಲ. ಎದುರಿಗಿರುವವರ ಮುಖವಾಡದ ಬಣ್ಣ ನೋಡಿ ಬೇಸರವಾಗಿರುವೆವು ಎಂದಷ್ಟೇ. ಕನಸು ಕಾಣುವವರೆಗೆ ರಾತ್ರಿ ಸಾಗುವುದಿಲ್ಲ. ಕನಸನ್ನು ನನಸು ಮಾಡಿಕೊಳ್ಳುವವರೆಗೆ ಹಗಲು ಸಾಲುವುದಿಲ್ಲ. ನಿನ್ನ ನಂಬಿದವರಿಗೆ ಎಂದಿಗೂ ಕೂಡ ಮೋಸ ಮಾಡಬೇಡ. ಸಹಾಯ ಮಾಡಿದವರನ್ನ ಮರೆಯಬೇಡ. ಮನೆ ಬಾಗಿಲಿಗೆ ಬಂದವರನ್ನ ಅವಮಾನ ಮಾಡಬೇಡ. ಒಂದು ಕಡೆ ಪಾಂಡವರು 5 ಜನ ಹಾಗೂ ಶ್ರೀಕೃಷ್ಣ ಇನ್ನೊಂದು ಕಡೆ 100 ಜನ. ಕೌರವರು ಅಕ್ಷೇಣಿ ಸೈನ್ಯ ಆದರೂ ಪಾಂಡವರಿಗೆ ಯುದ್ಧದಲ್ಲಿ ಜಯ ಸಿಗುತ್ತದೆ. ಧರ್ಮದ ಮಾರ್ಗದಲ್ಲಿದ್ದರೆ ಪರಮಾತ್ಮನು ಜೊತೆ ಇರುತ್ತಾನೆ. ಎಷ್ಟೇ ದಿನ ಬದುಕುತ್ತೇವೆ ಅನ್ನುವುದು ಮುಖ್ಯ ಅಲ್ಲ, ಇರುವಷ್ಟು ದಿನಗಳಲ್ಲಿ ಎಷ್ಟು ಜನರನ್ನು ಸಂಪಾದನೆ ಮಾಡುತ್ತೇವೆ ಅನ್ನುವುದು ಮುಖ್ಯ. ಸಂಬಂಧಗಳಿಗೆ ರಕ್ತ ಸಂಬಂಧವೇ ಬೇಕಾಗಿಲ್ಲ. ವಾತ್ಸಲ್ಯ ಹೊಂದಿದ್ದರೆ ಸಾಕು. ಜೀವನದಲ್ಲಿ ಯಾರನ್ನು ಅತಿಯಾಗಿ ಪ್ರೀತಿಸಬೇಡಿ. ನಾಳೆ ಅವನು ನಿಮ್ಮ ಶತ್ರುವಾಗಬಲ್ಲ.
ಹಾಗೆಯೇ ಯಾರನ್ನೂ ಅತಿಯಾಗಿ ದ್ವೇಷಿಸಬೇಡಿ. ನಾಳೆ ಅವನು ನಿಮ್ಮ ಮಿತ್ರನಾಗಬಲ್ಲ. ಜಗತ್ತಿನಲ್ಲಿ ಕಾಲಕ್ಕಿಂತ ಶಕ್ತಿಶಾಲಿಯಾದ ವಸ್ತು ಮತ್ತೊಂದಿಲ್ಲ. ಕೇವಲ ದೇವರನ್ನ ಪೂಜಿಸುವುದರಿಂದ ಪುಣ್ಯ ಬರುವುದಿಲ್ಲ. ಉತ್ತಮ ಹುದ್ದೆ, ಉತ್ತಮ ಯೋಚನೆ, ಉತ್ತಮ ಕೆಲಸ, ಉತ್ತಮ ಮಾತುಗಳು, ಉತ್ತಮ ವರ್ತನೆ, ಕರುಣೆ, ಅಹಿಂಸೆಯಿಂದ ಪುಣ್ಯ ದೊರೆಯುತ್ತದೆ. ಮುಂಬರುವಂತಹ ಜನ್ಮಕ್ಕೆ ಈ ಜನ್ಮವೇ ಬುನಾದಿಯಾಗಿರುವುದು. ಇಲ್ಲಿ ನಿನ್ನನ್ನು ಅಗೌರವದಿಂದ ನೋಡುತ್ತಾರೆಯೋ ಆ ಒಂದು ಪ್ರದೇಶದಲ್ಲಿ ಅರೆ ಕ್ಷಣವೂ ಕೂಡ ನೀನು ನಿಲ್ಲಬೇಡ. ನಿನ್ನ ತಪ್ಪು ಇಲ್ಲದೆ ಯಾರೇ ನಿನ್ನನ್ನು ನಿಂದಿಸಿದರೂ ಪ್ರತೀಕಾರ ತೀರಿಸಿಕೊಳ್ಳಲು ನಿನ್ನ ಕೈಯಲ್ಲಿ ಆಗದೆ ಹೋದರೂ ಕಾಲ ಅವನನ್ನು ತಪ್ಪದೆ ಶಿಕ್ಷಿಸುತ್ತದೆ. ಯಾಕೆಂದರೆ ಅವರು ಮಾಡಿದ ಕರ್ಮಗಳಿಗೆ ಅವರೇ ಶಿಕ್ಷೆಯನ್ನು ಅನುಭವಿಸಬೇಕು. ನೀರು ಕುಡಿಯಲು ಮೊದಲು ಬಾಯಾರಿಕೆಯನ್ನು ಅನುಭವಿಸಬೇಕು. ಹಣವನ್ನು ಪಡೆಯುವ ಮೊದಲು ಬಡತನದ ದುಃಖವನ್ನು ಅನುಭವಿಸಬೇಕು. ನಿದ್ರೆಯನ್ನು ಆನಂದಿಸುವ ಮೊದಲು ಆಯಾಸವನ್ನು ಅನುಭವಿಸಲೇಬೇಕಾಗುತ್ತದೆ. ಯಾವುದೇ ಪ್ರಪಂಚದ ಸಂತೋಷವನ್ನು ಪಡೆಯುವ ಮೊದಲು ದುಃಖವನ್ನು ಅನುಭವಿಸಬೇಕು. ಅಧರ್ಮದ ಹಾದಿಯಲ್ಲಿ ಯಾವ ಅಡೆತಡೆಗಳು ಇರುವುದಿಲ್ಲ. ಆದರೆ ಅದು ಸೇರುವ ಗುರಿ ಮಾತ್ರ ನರಕ. ಧರ್ಮದ ಹಾದಿಯಲ್ಲಿ ಸಾಕಷ್ಟು ಅಡೆತಡೆಗಳು ಬರುತ್ತದೆ. ಆದರೆ ಅದು ಸೇರುವಂತಹ ಗುರಿ ಮಾತ್ರ ಸ್ವರ್ಗ. ಅಧರ್ಮದ ಹಾದಿಯಲ್ಲಿ ಕೆಲವೊಮ್ಮೆ ಗೆಲ್ಲಬಹುದು. ಆದರೆ ಕರ್ಮ ಎದುರಾಗುವ ವೇಳೆಯಲ್ಲಿ ಧರ್ಮ ಅವನನ್ನು ಸುಡುತ್ತಾ ಬರುವುದು. ಅವನ ನಿರ್ನಾಮ ತಪ್ಪಿಸಲು ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ಬದುಕಿನಲ್ಲಿ ಏನೇ ನಡೆದರೂ ಒಳ್ಳೆಯದೇ. ವರ್ತಮಾನದಲ್ಲಿ ಏನಾಗುತ್ತಿದೆ ಅದೆಲ್ಲವೂ ಕೂಡ ಉತ್ತಮವಾಗಿ ನಡೆಯುತ್ತದೆ. ಮುಂದೆ ಏನಾಗುವುದು ಅದು ಕೂಡ ಚೆನ್ನಾಗಿಯೇ ಆಗುತ್ತದೆ. ಭವಿಷ್ಯದ ಬಗ್ಗೆ ಚಿಂತಿಸಬೇಡಿ. ವರ್ತಮಾನದಲ್ಲಿ ಜೀವಿಸಿ. ಜಗತ್ತಿನ ಎಲ್ಲ ಕೆಲಸಗಳನ್ನು ನಾನು ಮಾಡಬಲ್ಲೆ, ವಿಶ್ವಾಸ ಇರಲಿ. ಆದರೆ ಎಲ್ಲವೂ ಕೂಡ ನನ್ನಿಂದಲೇ ಆಯಿತು ಎನ್ನುವಂತಹ ದುರಹಂಕಾರ ಬೇಡ. ಇಂದಿನ ಕಷ್ಟದ ದಿನಗಳೇ ನಾಳೆ ಖುಷಿಗೆ ಕಾರಣ. ನಮ್ಮನ್ನು ಸಮಯ ಎಷ್ಟು ಕಾಯಿಸುತ್ತದೆಯೋ ಅಷ್ಟೇ ಉತ್ತಮವಾಗಿರುವಂತಹ ಫಲವನ್ನು ನಮಗೆ ಸಿಗುವಂತೆ ಮಾಡುತ್ತದೆ. ಎಲ್ಲವೂ ಗೊತ್ತಿಲ್ಲ, ಆದರೆ ನಾವು ಮಾಡಿದ ಪಾಪ ಪುಣ್ಯ ನಮ್ಮನ್ನು ಹಿಂಬಾಲಿಸದೆ ಬಿಡುವುದಿಲ್ಲ. ಇನ್ನು ಇದೇ ರೀತಿಯಾಗಿರುವಂತಹ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ಹೇಳ್ತಾ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.